ವೃಶ್ಚಿಕ ರಾಶಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸಂಗತಿಗಳು ಇಲ್ಲಿ ನಿಮಗೆ ನಾವು ತಿಳಿಸುತ್ತೇವೆ. ಇದು ರಾಶಿಚಕ್ರದ 8ನೇ ಚಿಹ್ನೆ. ಈ ರಾಶಿಯಲ್ಲಿ ಜನಿಸಿದವರು ಸೂಕ್ಷ್ಮ ಮತ್ತು ರಹಸ್ಯಗಳನ್ನು ತಮ್ಮಲ್ಲೇ ಬಚ್ಚಿಟ್ಟುಕೊಳ್ಳುತ್ತಾರೆ ಎಂದು ಹೇಳಬಹುದು. ಇವರು ಅತ್ಯಂತ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಇಷ್ಟಪಡುವ ಸ್ವಭಾವದವರೂ ಆಗಿರುತ್ತಾರೆ. ವೃಶ್ಚಿಕ ರಾಶಿಯನ್ನು ಪ್ಲೂಟೋ ಮತ್ತು ಮಂಗಳ ಎಂಬ 2 ಗ್ರಹಗಳು ಆಳುತ್ತವೆ. ಮಂಗಳ ಗ್ರಹ ಚಟುವಟಿಕೆಗಳನ್ನು ಪ್ರತಿನಿಧಿಸಿದರೆ ಪ್ಲೂಟೋ ಇಚ್ಛಾಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ. ಈ ಕಾರಣದಿಂದಲೇ ವೃಶ್ಚಿಕ ರಾಶಿಯವರು ರಹಸ್ಯವಾಗಿರಲು ಕಾರಣ. ಹಾಗಾದ್ರೆ ಇವರ ಗುಣಲಕ್ಷಣಗಳು ಹೇಗಿರುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ, ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ನಮ್ಮದೊಂದು ವಿನಂತಿ, ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೂ ನಮ್ಮಲ್ಲಿ ಬರುವಂತ ವಿಡಿಯೋಗಳನ್ನು ಹಂಚಿಕೊಳ್ಳಿ ಎಂದು ವಿನಂತಿಸುತ್ತೇವೆ. ಇನ್ನು ವಿಡಿಯೋ ನೋಡೋಣ. ವೃಶ್ಚಿಕ ರಾಶಿಯ ಪ್ರಾಥಮಿಕ ವಿಷಯಗಳಿವು. ವೃಶ್ಚಿಕ ರಾಶಿಯ ಅಂಶ ನೀರು. ಆಳುವ ಗ್ರಹ ಪ್ಲೂಟೋ. ಮಂಗಳ. ಬಣ್ಣ ಕೆಂಪು ರಸ್ಟ್ ಬಣ್ಣ. ಗುಣ ಸ್ಥಿರ. ದಿನ ಮಂಗಳವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು ವೃಷಭ, ಕರ್ಕ. ಅದೃಷ್ಟ ಸಂಖ್ಯೆ 4, 6, 13, 15, 24. ವೃಶ್ಚಿಕ ರಾಶಿಯ ದಿನಾಂಕ ಅಕ್ಟೋಬರ್ 23 ರಿಂದ ನವೆಂಬರ್ 23. ವೃಶ್ಚಿಕ ರಾಶಿಯ ಗುಣ ಸ್ವಭಾವ ಸಾಮರ್ಥ್ಯಗಳು ಸಂಪನ್ಮೂಲ ವ್ಯಕ್ತಿಗಳು, ಶಕ್ತಿಯುತ, ಧೈರ್ಯಶಾಲಿ, ಭಾವೋದ್ರಿಕ್ತ, ನಿಜವಾದ ಸ್ನೇಹಿತ. ದೌರ್ಬಲ್ಯಗಳು ಅಪನಂಬಿಕೆ, ಅಸೂಯೆ, ಕುಶಲ, ಹಿಂಸಾತ್ಮಕ. ವೃಶ್ಚಿಕ ರಾಶಿಯವರ ಇಷ್ಟಗಳು ಸತ್ಯ, ನೈಜತೆ, ಸರಿಯಾಗಿರುವುದು. ಪ್ರತಿಭೆಗಳು ಕೀಟಲೆ ಮಾಡುವುದು, ಉತ್ಸಾಹ. ವೃಶ್ಚಿಕ ಇಷ್ಟಪಡದವು ಅಪ್ರಾಮಾಣಿಕತೆ, ರಹಸ್ಯಗಳನ್ನು ಬಹಿರಂಗಪಡಿಸುವುದು, ಮೇಲ್ನೋಟ, ಸಣ್ಣ ಮಾತು. ವೃಶ್ಚಿಕ ರಾಶಿಯ ಜಾತಕದ ಪ್ರಕಾರ ಇವರು ಅತ್ಯಂತ ಭಾವುಕರು. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಅವರ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳುವ ಜನರನ್ನು ಬಯಸುತ್ತಾರೆ. ಕೆಲವೊಮ್ಮೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಅವರಿಗೆ ಕಠಿಣವೆಂದು ಕಂಡರೂ ಅವರೊಂದಿಗೆ ಸ್ನೇಹ ಬೆಳೆಸಿದರೆ ಅವರು ತಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಪ್ರತಿಯೊಂದು ರಾಶಿ ಚಿಹ್ನೆಯು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಆದರೆ ಇಂದಿನ ಜಗತ್ತಿನಲ್ಲಿ ಜನರು ನಮ್ಮ ಒಳ್ಳೆಯ ಗುಣಗಳನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ನಿರಾಕರಣೆಗಳನ್ನೇ ನೋಡುತ್ತಾರೆ. ಇದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಚಿತ್ರಣವನ್ನು ಮಾಡಿ ಆ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ನಿರ್ಣಯಿಸಲು ಇಷ್ಟಪಡುತ್ತಾರೆ. ಆದರೆ ಸರಿಯಾಗಿ ಅರ್ಥಮಾಡಿಕೊಳ್ಳುವಲ್ಲಿ ಸೋತು ಬಿಡುತ್ತಾರೆ. ಇತರರು ತಮ್ಮ ಮನಸ್ಸಿನಲ್ಲಿ ವೃಶ್ಚಿಕ ರಾಶಿಯವರ ಬಗ್ಗೆ ನಕಾರಾತ್ಮಕವಾಗಿ ಅಂದುಕೊಂಡಿರುವ ಸಂಗತಿಗಳು. ವೃಶ್ಚಿಕ ರಾಶಿಯವರು ನಂಬಲು ಅರ್ಹರಲ್ಲ. ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳನ್ನು ನೋಡಿದರೆ ಇವರು ಸಾಕಷ್ಟು ರಹಸ್ಯವಾಗಿರುತ್ತಾರೆ. ವಿಷಯಗಳನ್ನು ಮರೆಮಾಚುವುದು ಅಥವಾ ರಹಸ್ಯವಾಗಿಡುವುದು ಅವರ ಸ್ವಭಾವ. ಆದರೆ ನಿಜವಾಗಿಯೂ ಸತ್ಯವನ್ನು ತಿಳಿದುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ಅವರು ನಿಜವಾಗಿ ಅವರೇನೆಂದು ತಿಳಿಸುತ್ತಾರೆ. ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು. ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರುತ್ತಾರೆ. ಇವರು ನಿಜವಾಗಿಯೂ ಇತರರ ವೈಯಕ್ತಿಕತೆಯನ್ನು ಗೌರವಿಸುತ್ತಾರೆ ಹಾಗೂ ಇತರರಿಂದಲೂ ಅದನ್ನೇ ಬಯಸುತ್ತಾರೆ. ವೃಶ್ಚಿಕ ರಾಶಿಯವರು ಭಾವನಾತ್ಮಕವಲ್ಲದವರು. ಇದು ವೃಶ್ಚಿಕ ರಾಶಿಯವರ ಬಗ್ಗೆ ಮತ್ತೊಂದು ಆಧಾರರಹಿತ ಸುಳ್ಳು. ಹೆಚ್ಚಿನ ಜನರು ಇವರಿಗೆ ಭಾವನೆಗಳೇ ಇಲ್ಲ ಎಂದು ಭಾವಿಸುತ್ತಾರೆ. ಆದರೆ ಅದು ಅವರ ಸ್ವಭಾವದ ಕಾರಣದಿಂದಾಗಿರಬಹುದು. ವೃಶ್ಚಿಕ ರಾಶಿಯವರು ನಿಮ್ಮನ್ನು ನಂಬಲು ಮತ್ತು ನಿಮ್ಮೊಂದಿಗೆ ಆತ್ಮೀಯವಾಗಿರಲು ಕೆಲವು ಸಮಯ ತೆಗೆದುಕೊಳ್ಳಬಹುದು. ಆದರೆ ಒಮ್ಮೆ ಅವರು ನಿಮ್ಮೊಂದಿಗೆ ಸ್ನೇಹಿತರಾದರೆ ಅವರು ಭಾವನೆಗಳ ತೆರೆದ ಪುಸ್ತಕದಂತೆ. ಪ್ರತಿಯೊಬ್ಬರೂ ಭಾವನೆಗಳನ್ನು ಹೊಂದಿರುತ್ತಾರೆ. ಆದರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಆದ್ದರಿಂದಲೇ ಪುಸ್ತಕವನ್ನು ಅದರ ಮುಖಪುಟದಿಂದ ಎಂದು ನಿರ್ಣಯಿಸಬೇಡಿ ಎಂದು ಹೇಳುವುದು. ನೀವು ವೃಶ್ಚಿಕ ರಾಶಿಯವರನ್ನು ಭೇಟಿಯಾದಾಗ ಅವರು ನಿಮ್ಮೊಂದಿಗೆ ಸುತ್ತಾಡಿ ಆನಂದಿಸಿದರೂ ವಾಸ್ತವವಾಗಿ ಅವರು ಏಕಾಂಗಿಯಾಗಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಅವರು ತಮ್ಮೊಳಗೆ ಇರಲು ಇಷ್ಟಪಡುತ್ತಾರೆ. ತುಂಬಾ ಸ್ಪಷ್ಟವಾಗಿ ಹೇಳುವುದಾದರೆ ಇವರು ಅಷ್ಟು ಸಾಮಾಜಿಕವಲ್ಲ. ಇವರು ಪಾರ್ಟಿಗಳು, ಆಚರಣೆಗಳಿಗೆ ಹೋಗುವುದನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಇವರನ್ನು ರಹಸ್ಯವಾಗಿರುವವರು ಎಂದೇ ಬಿಂಬಿಸಲಾಗಿದೆ. ವಾಸ್ತವವಾಗಿ ವೃಶ್ಚಿಕ ರಾಶಿಯವರು ಧ್ಯಾನದಲ್ಲಿ ಸಮಯವನ್ನು ಕಳೆಯುವಂತವರು. ಆಧ್ಯಾತ್ಮಿಕವಾಗಿ ತಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವವರು. ಇವರು ಸಂಗೀತ, ಧ್ಯಾನ, ಪ್ರಾರ್ಥನೆ, ಈಜು ಅಥವಾ ನಿದ್ದೆ ಮಾಡುತ್ತಿದ್ದರೂ ತಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ಅವಕಾಶವನ್ನು ಬಯಸುತ್ತಾರೆ. ಇದು ಇತರರ ಪ್ರಕಾರ ಅವರ ದೌರ್ಬಲ್ಯ. ವೃಶ್ಚಿಕ ರಾಶಿಯವರು ವಿಮರ್ಶಕರು. ವೃಶ್ಚಿಕ ರಾಶಿಯವರು ವಿಮರ್ಶಕರು ಎಂದು ಯಾರಾದರೂ ಭಾವಿಸಿದರೆ ಅದು ನಿಜಕ್ಕೂ ತಮಾಷೆಯ ಸಂಗತಿ ಎಂದೇ ಹೇಳಬಹುದು. ಏಕೆಂದರೆ ಬೇರೆಯವರು ಏನಾದರೂ ತಪ್ಪು ಮಾಡುತ್ತಿದ್ದರೆ ವೃಶ್ಚಿಕ ರಾಶಿಯವರು ಖಂಡಿತವಾಗಿಯೂ ತಡೆಯುತ್ತಾರೆ. ಇದರರ್ಥ ಅವರು ಎಲ್ಲವನ್ನೂ ನಿರ್ಣಯಿಸುತ್ತಾರೆ ಎಂದಲ್ಲ, ಅವರು ಸಲಹೆಯನ್ನು ಮಾತ್ರ ನೀಡುತ್ತಾರೆ. ವೃಶ್ಚಿಕ ರಾಶಿ ಚೇಳಿನ ಸಂಕೇತವಾಗಿದ್ದು ಅವರು ಯಾವುದೇ ಭಯವಿಲ್ಲದೆ ಬಹಿರಂಗವಾಗಿ ಮಾತನಾಡುವುದನ್ನು ನಂಬುತ್ತಾರೆ.
ನಿಸ್ಸಂದೇಹವಾಗಿ ಏನಾದರೂ ತಪ್ಪಾದಾಗ ಅವರು ಅದರ ವಿರುದ್ಧ ಮಾತನಾಡುತ್ತಾರೆ. ವೃಶ್ಚಿಕ ರಾಶಿಯವರು ಸಂಪ್ರದಾಯವಾದಿಗಳು. ಇಲ್ಲಿ ಸಂಪ್ರದಾಯವಾದಿ ಎಂದರೆ ಮಿತಿಗಳು. ಹಲವರು ವೃಶ್ಚಿಕ ರಾಶಿಯವರು ಸೀಮಿತ ಚಿಂತನೆಯನ್ನು ಹೊಂದಿರುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ಇದು ಸುಳ್ಳು. ಅವರ ಸ್ವಭಾವವು ಅವರಿಗೆ ಹೆಚ್ಚು ಯೋಚಿಸಲು ಬಿಡುವುದಿಲ್ಲ ಅಷ್ಟೇ. ರಾಶಿ ಒಂದೇ ಆಗಿದ್ದರೂ ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆಗಳು ವಿಭಿನ್ನವಾಗಿರುತ್ತದೆ. ವೃಶ್ಚಿಕ ರಾಶಿಯವರದ್ದು ತುಂಬಾ ಸ್ಪಷ್ಟ ಮತ್ತು ಮುಕ್ತ ಮನಸ್ಸು. ವೃಶ್ಚಿಕ ರಾಶಿಯವರು ವಿಷಯಗಳನ್ನು ತುಂಬಾ ಹಗುರವಾಗಿ ತೆಗೆದುಕೊಳ್ಳುತ್ತಾರೆ. ಇವರು ಸಹ ಎಲ್ಲಾ ಚಿಂತೆಗಳನ್ನು ಮರೆತು ಎಲ್ಲಾ ಗಡಿಗಳನ್ನು ದಾಟಿ ಎತ್ತರಕ್ಕೆ ಹಾರಿ ತಮ್ಮ ಜೀವನವನ್ನು ಆನಂದಿಸಲು ಬಯಸುತ್ತಾರೆ. ಆದ್ದರಿಂದ ವೃಶ್ಚಿಕ ರಾಶಿಯವರನ್ನು ಸಾಂಪ್ರದಾಯವಾದಿಗಳು ಎಂದು ನೀವು ಭಾವಿಸಿದರೆ ಅದು ತಪ್ಪು. ಅವರೊಂದಿಗೆ ಸಮಯ ಕಳೆದು ಅವರು ಏನು ಭಾವಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ? ವೃಶ್ಚಿಕ ರಾಶಿಯು ಲೈಂಗಿಕತೆ ಮತ್ತು ತನ್ನ ಸಂಗಾತಿಯೊಂದಿಗಿನ ಆತ್ಮೀಯ ದೈಹಿಕ ಭಾವನಾತ್ಮಕ ಬಂಧದ ಸಂಕೇತವಾಗಿದೆ. ಅದರ ಪ್ರತಿನಿಧಿಗಳು ಅತ್ಯಂತ ಭಾವೋದ್ರಿಕ್ತರಾಗಿದ್ದಾರೆ. ಸಂಪೂರ್ಣ ಅನ್ಯೋನ್ಯತೆ ಮತ್ತು ಪ್ರೀತಿಯ ನಿರಂತರ ಹುಡುಕಾಟದಲ್ಲಿ ಅವರ ಸಂಪೂರ್ಣ ಜೀವನವನ್ನು ಶರಣಾಗತಿ, ಸಂತೋಷ ಮತ್ತು ಏಕತೆಯಿಂದ ತುಂಬುತ್ತದೆ. ಅವರ ಪಾಲುದಾರರು ಬುದ್ಧಿವಂತ, ಪ್ರಾಯೋಗಿಕ ಮತ್ತು ಪ್ರಾಮಾಣಿಕರಾಗಿರಬೇಕು ಮತ್ತು ವೃಶ್ಚಿಕವನ್ನು ಇತರ ಚಿಹ್ನೆಗಳೊಂದಿಗೆ ಹೊಂದಾಣಿಕೆ ಮಾಡುವುದು ಅವರ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಒಮ್ಮೆ ಅವರು ಪ್ರೀತಿಯಲ್ಲಿ ಸಿಲುಕಿದರೆ ಅವರು ಸಮರ್ಪಿತ, ನಿಷ್ಠಾವಂತರು ಮತ್ತು ಕೆಲವೊಮ್ಮೆ ಗೀಳು, ಸ್ವಾಮ್ಯಸೂಚಕ ಮತ್ತು ಅಗಾಧವಾಗಿರುತ್ತಾರೆ. ಅವರು ಇದನ್ನು ಜಗತ್ತಿಗೆ ಒಪ್ಪಿಕೊಳ್ಳದಿದ್ದರೂ ಸಹ ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಅವರು ಪಾಲುದಾರರನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುತ್ತಾರೆ ಮತ್ತು ಯಾರೊಂದಿಗೂ ವಿಶ್ವಾಸ ಮತ್ತು ಗೌರವವನ್ನು ಬೆಳೆಸಲು ಸಾಕಷ್ಟು ಸಮಯ ಇವರಿಗೆ ಬೇಕಾಗುತ್ತದೆ. ವೃಶ್ಚಿಕ ರಾಶಿಗೆ ಲೈಂಗಿಕ ಜೀವನವು ಅವರಿಗೆ ಹೆಚ್ಚು ಮಹತ್ವದ್ದಾಗಿರುವುದರಿಂದ ಅವರು ತಮ್ಮ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸದ ಸಂಬಂಧಗಳಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳಬಹುದು. ಆದಾಗ್ಯೂ ಇದು ಅವರಿಗೆ ದೀರ್ಘಕಾಲ ಸಂತೋಷವಾಗುವುದಿಲ್ಲ ಮತ್ತು ಅವರು ಈ ಜೀವನ ವಿಧಾನಕ್ಕೆ ಬಹಳ ಕಾಲ ನೆಲೆಗೊಳ್ಳುವುದಿಲ್ಲ. ಅವರ ಸಾಹಸ ಮತ್ತು ಕುತೂಹಲಕಾರಿ ಸ್ವಭಾವವು ವಯಸ್ಸಿನೊಂದಿಗೆ ಸ್ವಲ್ಪ ಶಾಂತಿಯನ್ನು ಕಂಡುಕೊಂಡ ನಂತರವಷ್ಟೇ ಭಾವನೆಯಿಲ್ಲದೆ ಲೈಂಗಿಕ ಅನುಭವವು ಯಾವುದೇ ಉದ್ದೇಶವನ್ನು ಪೂರೈಸುವುದಿಲ್ಲ ಎಂಬುದನ್ನು ಅವರು ಕಲಿಯುತ್ತಾರೆ.